ರಾಮನಗೌಡ ಪಾಟೀಲ್ ಸಾಹೇಬ್ರವರು, ಮೊನ್ನೆ ಸಂಸದರಾಗಿರ್ತಕ್ಕಂಥ ರಮೇಶ್ ಜಿಗಜಿಣಗಿ ಸಾಹೇಬ್ರವರು, ಮೇಯರ್ ಮೇಡಮ್ ಅವರು, ರಾಷ್ಟ್ರೀಯ ವಂದನಾ ಸರ್. ಎಲ್ಲ ಮಕ್ಕಳು ಸಾರ್ವಜನಿಕರು ಎದ್ದು ನಿಲ್ಲೋಣ. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು ಹಿರಿಯ ಶಿವಾಜಿ ಹಾಗೂ ತಂಡದವರಿಗೆ. ಹೆಡ್ ಕಮಾಂಡರ್ IS ತೇಲಿ, RPI DR ವಿಜಯಪುರ, ಅಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ ಮತ್ತು ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು, ಮೂರ್ತ ರೂಪವಾಗಿರ್ತಕ್ಕಂತಹ ಡಾಕ್ಟರ್ MB ಪಾಟೀಲ್ ಪಾಲ್ಗೊಂಡಿದ್ದಾರೆ. ವಾಕ್ಯವೃಂದ, ತಂಡಗಳ ವೀಕ್ಷಣೆ ಡಾಕ್ಟರ್ MB ಪಾಟೀಲ್ ಬೆಂಗಳೂರು. ಹಾಗೆಯೇ ಮಾನ್ಯ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ವಿಜಯಪುರ ಶ್ರೀ ಕನಾನ್ ಅಬ್ದುಲ್ ಹಮೀದ್ ಮುಷ್ರಿಫ್ ಅವರು ಕೂಡ ಆಗಮಿಸಿದ್ದಾರೆ. ತಂಡಗಳ ವೀಕ್ಷಣೆಯ ನಂತರ ಮತ್ತೆ ವೇದಿಕೆಯತ್ತ ಡಾಕ್ಟರ್ MB ಪಾಟೀಲ್ ಉಸ್ತುವಾರಿ ಸಚಿವರು. ಆತ್ಮೀಯರೇ, ಒಂದು ರಾಜ್ಯ ಹಲವು ಜಗತ್ತು ಎಂಬುದು ನಮ್ಮ ನಾಡಿನ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಬಿಂಬಿಸತಕ್ಕಂತಹ ಘೋಷವಾಕ್ಯ. ವಿಶ್ವದ ಉದ್ಯಮಿಗಳನ್ನ ನಾಡಿಗೆ ಕರೆತರುವ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶವನ್ನ ಸಂಘಟಿಸುವ ಸಿದ್ಧತೆಯನ್ನ ನಡೆಸಿಕೊಡ್ತಾ ಇದ್ದಾರೆ. ವಿಜಯಪುರ ಶ್ರೀ ರಂಗಪ್ಪ RSI ಇವರ ನೇತೃತ್ವದಲ್ಲಿ DR ತಂಡ ಗೌರವ ವಂದನೆಯನ್ನ ಸಲ್ಲಿಸಲಿಕ್ಕೆ ವೇದಿಕೆಯ ಮುಂಭಾಗದಲ್ಲಿ ಬರ್ತಾ ಇದ್ದಾರೆ. ಅನುಸರಿಸಿ IRB ಪೊಲೀಸ್ ಪಡೆ SP ನಾಯ್ಕೋಡಿ, ಸೈನಿಕ ಶಾಲೆ ವಿಜಯಪುರ ಕುಮಾರ್ ಮೃಣಾಲ್ ಕಲಾದ್ಗಿ, ಥರ್ಡ್ ಆಫೀಸರ್ ಮಯೂರ್ ಕಲಾಲ್, ಶ್ರೀ ಸತೀಶ್ ಜಗ್ದಿ ಇವರ ಸಹಕಾರದಲ್ಲಿ NCC ಹಿರಿಯರ ವಿಭಾಗ ಕುಮಾರಿ ಪ್ರಾಪ್ತಿ ಗುಂತುರೆ ಸಾಯಿಬಣ್ಣ ಅಡಿಬಿ ಅವರ ನೇತೃತ್ವದಲ್ಲಿ, BLD ಬಾಲಕಿಯರ ಪ್ರೌಢಶಾಲೆ ವಿಜಯಪುರ ಪುಷ್ಪಾ ಪಾಟೀಲ್ ಮಾರ್ಗದರ್ಶಿ, HPS ಶಾಂತಿನಗರ ತೊರವಿ ಸ್ನೇಹ ಪೂಜಾರಿ, ಶ್ರೀಮತಿ LL ತೊರವಿ ಅವರ ಸಹಕಾರದಲ್ಲಿ, ಮಹಾತ್ಮ ಗಾಂಧಿ ಪ್ರೌಢಶಾಲೆ ವಿಜಯಪುರ ಸಾಗರ್ ಹೆಬ್ಬಳ್ಳಿ SF ಚೌಹಾಣ್ ಅವರ ನೇತೃತ್ವದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀ ರುಕ್ಮಾಂಗದ ಪ್ರಾಥಮಿಕ ಶಾಲೆ ಅಜಮತ್ ಬಾಂಗಿ LK ಕುಲಕರ್ಣಿಯವರ ಮಾರ್ಗದರ್ಶನ, KG HPS 12 ದರ್ಗಾ ಸಹಕಾರದಲ್ಲಿ ಗೌರವ ವಂದನೆಯನ್ನ ಸಲ್ಲಿಸಿದ್ರೆ ಸೈಂಟ್ ಜೋಸೆಫ್. ತಮ್ಮೆಲ್ಲರಿಗೂ ಕೂಡ 78ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಕೊಡ್ತೇನೆ. ಸಮಾನತೆಯ ಹರಿಕಾರ, ಸಂವಿಧಾನ ಶಿಲ್ಪಿ, ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನೆರೆದಿರುವಂಥ ವಿಜಯಪುರ ಜಿಲ್ಲೆಯ ಸಮಸ್ತ ಜನಸ್ತೋಮಕ್ಕೆ ಗೌರವಪೂರ್ವಕ ನಮಸ್ಕಾರಗಳು. ಬ್ರಿಟಿಷರ ದಾಸ್ಯ ಸಂಕೋಲೆಯಿಂದ ಭಾರತ ದೇಶ ಬಂಧ ಮುಕ್ತಗೊಂಡು ಇಂದೀಗ
77 ವಸಂತಗಳು ಪೂರ್ಣಗೊಂಡವು. ಅಂತ್ಯವೇ ಇಂದು ಇಡೀ ರಾಷ್ಟ್ರವು 78ನೇ ಸ್ವಾತಂತ್ರ್ಯ ದಿನೋತ್ಸವದ ಸಂಭ್ರಮ ಸಡಗರದಿಂದ ತುಂಬಿ ತುಳುಕುತ್ತಿದೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೇನೆ. ಕಲೆ, ಶಿಲ್ಪಕಲೆ, ಸಾಹಿತ್ಯ, ಸಂಸ್ಕೃತಿ ಮತ್ತು ಸಾಮರಸ್ಯತೆಗೆ ಹೆಸರುವಾಸಿಯಾದ ವಿಜಯಪುರ ಜಿಲ್ಲೆಯಲ್ಲಿ ಜನಿಸಿದ ವಿಶ್ವಗುರು ಬಸವಣ್ಣನವರು ನಮ್ಮ ರಾಜ್ಯದ ಸಾಂಸ್ಕೃತಿಕ ನಾಯಕರಾಗಿದ್ದಾರೆ. ಬಸವಾದಿ ಪ್ರಮಥರು, ಶರಣರು, ಸಂತರು, ಸೂಫಿಗಳು, ದಾರ್ಶನಿಕರು ಮತ್ತು ಶೂರ ಸೇನಾನಿಗಳು ಹಾಗೂ ಅಪ್ರತಿಮ ರಾಷ್ಟ್ರಭಕ್ತರು ಎಂದೆಂದಿಗೂ ಪ್ರಾತ್ಮಸ್ಮರಣೀಯರಾಗಿದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ವಿಜಯಪುರ ಜಿಲ್ಲೆಯ ಕೊಡುಗೆಯೂ ಕೂಡ ಅನನ್ಯವಾಗಿದೆ. ಪ್ರಾತಸ್ಮರಣೀಯರಾದ ಚನ್ನಬಸಪ್ಪ ಅಂಬ್ಲಿ, ಕಾಕಾ ಕಾರ್ಖನೀಸ್, ತಮ್ಜಿ ಕುಶಾಜಿ ಮಿರಜ್ಕರ್, ಇಂಚಿಗೇರಿಯ ಮಾಧವಾನಂದ ಪ್ರಭುಗಳು, ಸುರ್ಪುರ್ ಮಲ್ಲಪ್ಪನವರು, ಯುವರಾಜ್ ಜೋಶಿಯವರು, ಮೌರ್ಯ ಹನುಮಂತರಾಯವರು, ದೇವ್ರ ನಾವದಿಯಲ್ಲಿ ನೆಲೆಸಿದಂಥ ವಾಸುದೇವ್ ಫಡ್ಗೆಯವರು, ಮಹಾನ್ ಸೇನಾನಿ ರಾಮಾನಂದ ತೀರ್ಥರು, ರಾಚಪ್ಪ ಗುರುಲಿಂಗಪ್ಪ ಹುಡುಗಿಯವರು, ನಾರಾಯಣ ರಾಘವೇಂದ್ರ ದೇಸಾಯಿ ಅವರು, ಅಗರ್ಚಂದ್ ಪಾಯಪ್ಪ ಜಗಶೆಟ್ಟಿಯವರು, ಶಂಕರಗೌಡ ಪಾಟೀಲರು, ಭಗವಾನ್ ಸಿಂಗ್ ಅಂಗಡಿಯವರು, ಶಿವಾನಂದ ಶಿವಯೋಗಿಗಳು, ತಿಪ್ಪಣ್ಣ ಶಂಕರಪ್ಪ ಗುದ್ದಿಯವರು, ಬಾಳಪ್ಪ ನರಸಪ್ಪ ಬೋಸ್ಗಿಯವರು, ಮಲ್ಲಪ್ಪ ಬಸಪ್ಪ ಕುಂಬಾರವರು, ಈರಪ್ಪ ಕಾಳಪ್ಪ ಬಡಗೇರವರು, ಹಲಸಂಗಿಯ ಮಧುರಚನರು, ಪಿ ದುಳಾ ಸಾಹೇಬ್ ಅವರು, ಲಾವಣಿ ರತ್ನ ಖಾಜಾಬಾಯಿಯವರು, ರೇವಪ್ಪ ಕಾಸ್ಪೆಯವರು, ಗಿರ್ಮಲ್ಲಪ್ಪ ಶಿವಪ್ಪ ವಾಲಿಯವರು, ಬಸಪ್ಪ ಬಳ್ಳಿಯವರು, ಶಂಕರಯ್ಯ ಮಲ್ಲಯ್ಯ ಪೂಜಾರಿಯವರು, ಶಿಲ್ವಂತ್ ಮಲ್ಕಾಜಪ್ಪ ಅವರು, ಹೊನ್ನಳಿಯ ಸಿದ್ದರಾಮಯ್ಯನವರು, ನಾಗೇಂದ್ರಪ್ಪ ಕಪಟ್ಕರ್ ಅವರು, ರೇವಣಸಿದ್ದಯ್ಯ ಲದ್ದಿಮಠ್ ಅವರು, ಬಸಪ್ಪಣ್ಣ ಶಿರೂರವರು, ಸುಗಂಧಿ ಮುರುಗಪ್ಪಣ್ಣವರು, ಬಾಬುರಾವ್ ಹುಜ್ರೆ ಅವರು, ರಾವ್ ಬಹದ್ದೂರ್ ಡಾಕ್ಟರ್ ಫೌಗುಳ್ಕಚಿಯವರು, ಶಿಕ್ಷಣ ದಾಸೋಹಿ ಬಂತನಾಳ ಶಿವಯೋಗಿಗಳು, ಬಸಲಿಂಗ ದೇಸಾಯಿ ಅವರು, ವೆಂಕಪ್ಪ ಕೂಸಪ್ಪ ದೇಸಾಯಿ ಅವರು ಹಾಗೂ ಅಗರ್ಕೆ ಜಾಗೀರ್ದಾರರು ಮತ್ತಿತರರು ಈ ನಾಡಿನ ಸ್ವಾತಂತ್ರ್ಯಕ್ಕಾಗಿ ನಡೆಸಿದ ಹೋರಾಟವು ಇತಿಹಾಸ ಪುಟಗಳಲ್ಲಿ ವಿಶಿಷ್ಟ ಸ್ಥಾನ ಗಳಿಸಿದ್ದು ಅವ್ರನ್ನ ಸದಾ ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ವೀರಾಣಿ ಕಿತ್ತೂರು ಚೆನ್ನಮ್ಮ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಸುರ್ಪುರದ ರಾಜ ವೆಂಕಟಪ್ಪ ನಾಯಕು, ನರಗಂದದ ಬಾಬಾ ಸಾಹೇಬ್, ದೋಂಡಿಯ ವಾಘ್, ಹಲಗಲಿಯ ಬೇಡರು, ಗಂಗಾಧರ ದೇಶಪಾಂಡೆ, ಹರ್ಡೇಕರ್ ಮಂಜಪ್ಪ ಮತ್ತು ಮೈಲಾರ್ ಮಹದೇವಪ್ಪ ಮುಂತಾದವರು ಹೋರಾಟ ಮತ್ತು ತ್ಯಾಗ ಬಲಿದಾನಗಳು ಕೂಡ ಅಪ್ರತಿಮವಾದವು. ಇವರೆಲ್ಲರಿಗೂ ಈ ವೇದಿಕೆಯ ಮೂಲಕ ಗೌರವ ನಮನಗಳನ್ನು ಸಲ್ಲಿಸುತ್ತೇನೆ. ಒಡೆದ ಆಳುವ ನೀತಿಯನ್ನು ಅನುಸರಿಸಿ ಭಾರತದ ಸಾರ್ವಭೌಮತೆಯ ಮೇಲೆ ನಿರಂತರವಾಗಿ ದೌರ್ಜನ್ಯವೆಸಗಿದ ಬ್ರಿಟಿಷರ ಕುಟಿಲ ನೀತಿಯನ್ನು ವಿರೋಧಿಸಿ ಸ್ವತಂತ್ರ ಭಾರತ ಕನಸಿಗೆ ನೀರೆರೆದು ಘೋಷಿಸಿ ಬ್ರಿಟಿಷರು ನೀಡಿದ ಕಠಿಣ ಶಿಕ್ಷೆ, ಹಿಂಸೆ ಮತ್ತು ನೋವುಗಳನ್ನು ಸಹಿಸಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಸಾವಿರಾರು ದೇಶಭಕ್ತರ ಸಾಲಿನಲ್ಲಿ ಮುಂಚೂಣಿಯಲ್ಲಿರುವ ಮಂಗಲ್ ಪಾಂಡೆ ಅವರು, ಝಾನ್ಸಿ ಲಕ್ಷ್ಮೀಬಾಯಿ ಅವರು, ಚಾಪೇಕರ್ ಸಹೋದರರು, ಭಗತ್ ಸಿಂಗ್ ಅವರು, ಚಂದ್ರಶೇಖರ್ ಆಜಾದ್ ಅವರು, ಶಿವರಾಮ್ ರಾಜ್ಗುರು ಅವರು, ಸುಖದೇವ್ ತಾಪರ್ ಅವರು, ಗೋಪಾಲಕೃಷ್ಣ ಗೋಖಲೆ ಅವರು, ಲೋಕಮಾನ್ಯ ಗಂಗಾಧರ್ ತಿಲಕ್ ಅವರು, ಲಾಲಾ ಲಜಪತ್ ರಾಯ್ ಅವರು, ಬಿಪಿನ್ ಚಂದ್ರ ಪಾಲ್ ಅವರು, ಸುರೇಂದ್ರ ದಾಸ್ ಅವರು, ದಾದಾ ಸಾಹೇಬ್ ನವರೋಜಿ ಅವರು, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು, ಸರ್ದಾರ್ ವಲ್ಲಭಾಯ್ ಪಟೇಲ್ರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಮತ್ತು ಸುಭಾಷ್ ಚಂದ್ರ ಬೋಸ್ ಅವರು ಮುಂತಾದವರ ಅಸಂಖ್ಯಾತ ಹೋರಾಟಗಾರರ ತ್ಯಾಗ, ಬಲಿದಾನ ಮತ್ತು ಶೌರ್ಯವನ್ನು ನೆನಪಿಸಿಕೊಂಡು ಅವರಿಗೆ ಗೌರವ ನಮನ ಸಲ್ಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಸಾಮಾಜಿಕ ನ್ಯಾಯ, ಶೈಕ್ಷಣಿಕ ಅಭಿವೃದ್ಧಿ ಮತ್ತು ಮಹಿಳಾ ಸಬಲೀಕರಣ ಒಳಗೊಂಡಂತೆ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಕಂಕಣಬದ್ಧರಾಗಿರುವ ನಮ್ಮ ಸರ್ಕಾರವು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಜನಪರ ಕಾಳಜಿಯೊಂದಿಗೆ ಕಾರ್ಯನಿರ್ವಹಿಸುತ್ತದೆ. ದೇಶಾದ್ಯಂತ ಸಂಚಲನ ಉಂಟು ಮಾಡಿರುವ ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಫಲಾನುಭವಿಗಳ ಬದುಕಿನಲ್ಲಿ ಬೆಳಕು ಮತ್ತು ಭರವಸೆ ತುಂಬುವಲ್ಲಿ ಸಫಲವಾಗಿವೆ. ಅನ್ನಭಾಗ್ಯ ಯೋಜನೆ 5 ಕೆಜಿ ಅಕ್ಕಿ ಮತ್ತು ಇನ್ನು 5 ಕೆಜಿ ಬದಲಾಗಿ जुड़े रहिएगा आपके अपने चैनल बीजापुर समय के साथ।